ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರಿ ಎಲ್ಲರೂ? ನಾನು ಕೂಡ ಆರಾಮವಾಗಿದ್ದೀನಿ, ನೀವೆಲ್ಲರೂ ಆರಾಮವಾಗಿದ್ರಿ ಅಂತ ನಾನು ನೆನೆಸ್ತೀನಿ. ಇವತ್ತಿನ ಒಂದು ಮಜಾದ ಎಪಿಸೋಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಸೂರಜ್ ಅವರು ರಿಷಿಕಾ ಇವರಿಗೆ ತುಂಬಾ ಉರ್ದಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡಲ್ಲಿ ಸೂರಜ್ ಅವರಿಗೆ ರಿಷಿಕಾ ಅವರು ಹೇಳ್ತಾರೆ, ಅಂದರೆ ಯಾರ ಹೆಸರು ತಗೊಳ್ತೀರಿ, ಅಂದರೆ ಇಬ್ಬರನ್ನು ನೀವು ಅಂದರೆ ಮನೆಯವರ ಪತ್ರ ಏನು ಬಂದಿರ್ತದೆ ಅದಕ್ಕೆ ರಿಷಿಕಾ ಅವರಿಗೆ ಹೇಳಿರ್ತಾರೆ, ಸ್ಪಂದನ ಮತ್ತು ಸೂರಜ್ ಅವರ ಹೆಸರು ತಗೊಂಡಿರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಅದಕ್ಕೆ ಕ್ಲಾರಿಫಿಕೇಷನ್ ಆಗಿ ಇವರೇ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಕಳ್ಳನನ್ನು ನಂಬೋದು ಮಳ್ಳನನ್ನು ನಂಬಲಿಕ್ಕೆ ಬಾರ್ದು ಅಂತ. ಕಳ್ಳ ಮೀನ್ಸ್ ಇಟ್ಸ್ ಆಬ್ವಿಯಸ್ಲಿ ಇವರು ಗಿಲ್ಲಿ ಅವರು, ಆ್ಯಂಡ್ ಮಲ್ಲ ಅಂದರೆ ಸೂರಜ್ ಅವರು. ಸೊ ಇವರು ಇವತ್ತು ಕ್ಲಾರಿಫಿಕೇಷನ್ ಹೇಳ್ತಾರೆ, ನೀವು ನನ್ನನ್ನು ಮಲ್ಲ ಅಂತ ಹೇಗೆ ಹೇಳಿದ್ರಿ ಅಂತ. ಅದಕ್ಕೆ ಇವರು ತುಂಬಾ ಒಂದು ರೂಡಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ರಿಷಿಕಾ ಅವರು. ಅದಕ್ಕೆ ಇಂಡೈರೆಕ್ಟಾಗಿ ಸೂರಜ್ ಅವರು ಟಾಂಟ್ ಇಡ್ತಾರೆ, ಲೈಕ್ ಸುಳ್ಳನನ್ನು ನಂಬೋದು ಅಲ್ಲ, ಕಳ್ಳನನ್ನು ನಂಬೋದು, ಕಳ್ಳಿಯನ್ನು ನಂಬೋದು, ಸುಳ್ಳಿಯನ್ನು ನಂಬಲಿಕ್ಕೆ ಬಾರ್ದು ಅಂತ. ಸೊ ಅವರದಿಬ್ಬರು ತುಂಬಾ ಒಂದು ಫೈಟ್ ಆಗ್ತದೆ ಅಂತ ಹೇಳ್ಬೋದು. ಈಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದು ಸುದೀಪ್ ಸರ್ನ ಒಂದು ಪಂಚಾಯಿತಿಗೆ. ಯಾಕಂದರೆ ರಿಷಿಕಾ ಇವರು ಗಿಲ್ಲಿ ಅವರಿಗೆ ಮಾಡಿದ ಒಂದು ಅನ್ಯಾಯ ಏನಿದೆ, ಅವರನ್ನು ದೂಡಿ ಮಾಡಿದ ಅನ್ಯಾಯ ಏನಿದೆ, ಇದಕ್ಕೆ ಆನ್ಸರ್ ಆಗಿ ಅವರನ್ನು ಹೊರಗೆ ಹಾಕಲೇಬೇಕು ಅಂತ ಎಲ್ಲರೂ ಕೂಡ ಒಂದು ಕಟ್ಟುನಿಟ್ಟಾಗಿ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ವಿಲ್ ಸಿ ನಾಳ್ದು ಒಂದು ಎಪಿಸೋಡಲ್ಲಿ ಏನಿರ್ತದೆ ಅಂತ. ಇವತ್ತಿನ ಎಪಿಸೋಡಂದು ಫುಲ್ ಗೌಜಿ ಗಮ್ಮತ್ತಾಗಿದೆ ಅಂತ ಹೇಳ್ಬೋದು. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ರು ನೋಡೋಕ್ಕೆ, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು ನೆನೆಸ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು. ಬಾಯ್. ಸಬ್ಸ್ಕ್ರೈಬ್ ಮಾಡಿ.